ರಾಂಗ್ ಟ್ರಾನ್ಸಾಕ್ಷನ್ಸ್ ರಾಂಗ್ ಹೋಗಿಲ್ಲ ಮೇಡಮ್. ರಾಂಗ್ ಟ್ರಾನ್ಸಾಕ್ಷನ್, ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್, ಇನ್ನೊಬ್ರಿಗೆ ಕಳ್ಸಿಬಿಟ್ಟು ಅವ್ರಿಗೆ ದುಡ್ಡು ಬಂದಿಲ್ಲ, ಥರ್ಡ್ ಪಾರ್ಟಿಗೆ ಕಳ್ಸಿಬಿಟ್ಟು ರಿಸೀವ್ ಅವ್ರಿಗೂ ಬಂದಿಲ್ಲ, ಇವ್ರಿಗೂ ಬಂದಿಲ್ಲ. ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಮೇಲೆ ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಈ ರೀತಿ ಯಾರು ಮೋಸ ಹೋಗಕ್ ಹೋಗ್ಬೇಡಿ. ನಾನ್ ಮಾಡದೇ ಇರೋ ತಪ್ಪಿಗೆ ಮೋಸ ಹೋಗಿದ್ದೀನಿ ಅಂತಾನೆ ಹೇಳ್ಬೋದು. ಏನಂದ್ರೆ ನಾನೊಂದು 14ನೇ ತಾರೀಕು ಸೆಪ್ಟೆಂಬರ್ 14ನೇ ತಾರೀಕು ನಾನೊಂದು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಅಂದ್ರೆ ಒಂದು ಮರ್ಚೆಂಟ್ಗೆ ನಾನು ಸ್ಕ್ಯಾನ್ ಮಾಡ್ತೀನಿ, 3,000 ರೂಪಾಯಿ ಪೇ ಮಾಡ್ತೀನಿ, ನನಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಅವ್ರಿಗೆ ಬರಲ್ಲ ಅದು, ಅಂದ್ರೆ ಅವ್ರ ಅಕೌಂಟಿಗೆ ಬರಲ್ಲ. ಅವ್ರು ಹೇಳ್ತಾರೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲ ನಾನು ಚೆಕ್ ಮಾಡಿ ಆಮೇಲೆ ಬರುತ್ತೆ ಅಂತ ಹೇಳಿದ್ಮೇಲೆ 3 ದಿನ ಆದ್ಮೇಲೆ ಕಾಲ್ ಮಾಡ್ತಾರೆ ನಂಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನಾನೇನ್ ಮಾಡ್ತೀನಿ, ಫೋನ್ ಪೇದಲ್ಲಿ ಹೋಗಿ ಕಂಪ್ಲೇಂಟ್ ನ ರೈಸ್ ಮಾಡ್ತೀನಿ. ಇಲ್ಲ 3,000 ನನ್ನ ಹತ್ರ ಡೆಬಿಟ್ ಆಗಿದೆ, ಬಟ್ ಅಕೌಂಟ್ಗೆ ಹೋಗಿಲ್ಲ ಅಂತ ಹೇಳಿ ಟ್ರೈ ಮಾಡಿದಾಗ ಅವ್ರು 1 ತಿಂಗಳು ಕೇಳ್ತಾರೆ. 1 ತಿಂಗಳು ಬೇಕು ಅಂತ ಹೇಳ್ತಾರೆ ಅವರು. ಆಯ್ತು 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ನೋಡ್ತೀನಿ, ಇಲ್ಲ ನಿಮ್ಮ ಬ್ಯಾಂಕಿಗೆ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ಬ್ಯಾಂಕ್ಗೆ ನಾನು ಸೆಪ್ಟೆಂಬರ್ 14ನೇ ತಾರೀಕು ನಾನು ಟ್ರಾನ್ಸಾಕ್ಷನ್ ಮಾಡಿರೋದು. ಟ್ರಾನ್ಸಾಕ್ಷನ್ ಐ ಡಿ ಇದೆ ನನ್ನ ಹತ್ರ. ಅದೇ ರೀತಿ ಅವ್ರ ಬೆನಿಫಿಷಿಯರ್ ಏನಿರ್ತಾರೆ ಅವ್ರ ಅಕೌಂಟ್ ನಂಬರ್ ಇದೆ, ಅವ್ರ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ, ನನ್ನ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ. ಬಟ್ ಅಕೌಂಟ್ಗೆ ನನ್ನ ಅಕೌಂಟ್ಗೂ ಬಂದಿಲ್ಲ, ಅವ್ರ ಅಕೌಂಟ್ಗೂ ಹೋಗಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ನವೆಂಬರ್ 8ನೇ ತಾರೀಕು ಹೋಗ್ಬಿಟ್ಟು ಕಂಪ್ಲೇಂಟ್ ನ ರೈಸ್ ಮಾಡ್ತೀನಿ. HDFC ಬ್ಯಾಂಕ್ ಆರ್ ಟಿ ನಗರಕ್ಕೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಸ್ಟಾರ್ಟಿಂಗು ಇಲ್ಲ ನಮ್ಗೆ 1 ತಿಂಗಳು ಟೈಮ್ ಬೇಕು ಅಂತಾರೆ. 1 ತಿಂಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀವಿ, ಕಾಲ್ ಮಾಡಿ ಅಂತ ಹೇಳಿ ನಂಬರ್ ಎಲ್ಲ ತಗೋತಾರೆ, ಕಂಪ್ಲೇಂಟ್ ರೈಸ್ ಮಾಡ್ಕೋತಾರೆ. ಅದಾಗಿ 1 ತಿಂಗಳಾದ್ಮೇಲೆ ನಾನು ಹೋಗ್ತೀನಿ. ಇವತ್ತು 14ನೇ ತಾರೀಕು ಡಿಸೆಂಬರ್, 1 ತಿಂಗಳು 4 ದಿನ ಆದ್ಮೇಲೆ, 1 ತಿಂಗಳು 5 ದಿನ ಆಯ್ತು ನನಗೀಗ. 1 ತಿಂಗಳು 5 ದಿನ ಆದ್ಮೇಲೆ ಹೋಗ್ತೀನಿ. ಹೋದಾಗ ಏನ್ ಹೇಳ್ತಾರೆ, ಇಲ್ಲ ನಾವು ಮೇಲ್ ಕಳಿಸಿದೀವಿ, ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾರೆ. ಯಾರು ನಿಮ್ ಮ್ಯಾನೇಜರ್, ನಾನು ಯಾರು ಕೇಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೇಳಿದಾಗ, ಅಲ್ಲಿ ಹೋದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಲ್ಲ, ಈಗ ಫ್ರಾಡ್ ಟ್ರಾನ್ಸಾಕ್ಷನ್ ಆಗ್ಲಿ, ಅದೇ ರೀತಿ ಮಿಸ್ ಟ್ರಾನ್ಸಾಕ್ಷನ್ ಆಗ್ಲಿ, ಅದೇ ರೀತಿ ಈ ರೀತಿ ಡಮ್ಮಿ ಟ್ರಾನ್ಸಾಕ್ಷನ್ ಆಗ್ಲಿ, ಅಂದ್ರೆ ನಾವು ಮಾಡಿರೋ ದುಡ್ಡು ಅಕೌಂಟ್ ನಲ್ಲಿ ಡಮ್ಮಿ ಆಗಿರತ್ತಂತದ್ದು, ಡಮ್ಮಿ ಅಕೌಂಟ್ಗೆ ಹೋಗಿರುತ್ತಂತೆ ಅವ್ರದ್ದು. ಆ ಅಕೌಂಟ್ಗೆ ಬರಕ್ಕೆ 45ರಿಂದ 90 ದಿನ ಬೇಕಂತೆ. ಯೋಚನೆ ಮಾಡಿ, ನಾನು ಮಾಡಿ ಆಗ್ಲೇ ಈಗ 3 ತಿಂಗಳಾಯ್ತು, 3,000 ಮಾಡಿ. ಇನ್ನೂ ನನಗೆ ಈಗ 1 ತಿಂಗಳಾಗಿದೆ ಅಂದ್ರೆ ಇನ್ನೂ 2 ತಿಂಗಳು ಬೇಕಂತ ನನಗೆ ಅವರು ಡೀಟೇಲ್ಸ್ ನ ಕೊಡಕ್ಕೆ. ಅದ್ರಲ್ಲೂ ಅವ್ರ ರೆಕಾರ್ಡ್ಸ್ ಇದೆ, ನಮ್ಗೆ ರೆಕಾರ್ಡ್ಸ್ ಎಲ್ಲಾನು ನಿಮ್ಗೆ ಕೊನೆಯಲ್ಲ ಹಾಕ್ತೀನಿ, ಅವ್ರು ಏನೇನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ಅಂದ್ರೆ ನಾನೇ ಅವ್ರಿಗೆ ಕಾಲ್ ಮಾಡ್ಬೇಕಂತೆ, ಮೇಲಿಗೆ ರಿಪ್ಲೈ ಮಾಡಿದ್ರ ಏನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಾನ್ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಅವ್ರಿಗೆ ಕೆಲ್ಸನ ನಾನೇ ಹೇಳ್ಕೊಡ್ಬೇಕು ಅವ್ರಿಗೆ. ಮೇಡಮ್ ಇವತ್ತು ಇದನ್ನ ಕೆಲಸ ಮಾಡಿದ್ರ, ಇವಾಗ ಅದನ್ನ ಮಾಡಿದ್ರ, ಏನಾದ್ರು ರಿಪ್ಲೈ ಬಂತಾ ಅಂತೇಳಿ ನಾನೇ ಅವ್ರನ್ನ ಫಾಲೋ ಅಪ್ ಮಾಡ್ಬೇಕಂತೆ. ಯೋಚನೆ ಮಾಡಿ, ಈ ಬ್ಯಾಂಕ್ಗಳೆಲ್ಲ ಎಷ್ಟು ಇದಾಗಿದಾವ ಅಂದ್ರೆ ತಿಂಗಳಲ್ಲಿ 10 ದಿನ ಲಿವೇ ತಗೋತಾವೆ. ಮೊದಲು 4 ಸಂಡೇ ಬರುತ್ತೆ, ಅದೇ ರೀತಿ 2 ದಿನ ಸಾಟರ್ಡೆ, 2 ದಿನ ಏನು ಪಬ್ಲಿಕ್ ಹಾಲಿಡೇ ಬಂದ್ರೆ ಹೋಯ್ತು. ತಿಂಗಳಲ್ಲಿ 10 ದಿನ ಕೆಲಸ ಮಾಡದಿದ್ರೆ ಇನ್ನೇನಾಗತ್ತೆ ಹೇಳಿ. ಒಂದು ಟ್ರಾನ್ಸಾಕ್ಷನ್ ಕಂಡು ಹಿಡಿಯಕ್ಕೆ, ದುಡ್ಡು ಎಲ್ಲಿ ಹೋಗಿದೆ ಅಂತ ಹಿಡಿಯಕ್ಕೆ 3 ತಿಂಗಳು ಬೇಕಂತ ಅವ್ರಿಗೆ, 90 ಡೇಸ್ ಬೇಕಂತೆ ನಮ್ಗೆ ಇನ್ಫಾರ್ಮ್ ಮಾಡಕ್ಕೆ. ಆರ್ ಬಿ ಐ ರೂಲ್ಸ್ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಆಗ್ತಾ ಇದೀನಿ ನೋಡಿ. ಇದರಲ್ಲಿ ನಾನು ಗೂಗಲ್ ಸರ್ಚ್ ಮಾಡಿರೋ ಪ್ರಕಾರ ಏನು ಅಂದ್ರೆ, ನಮ್ಗೆ ಟ್ರಾನ್ಸಾಕ್ಷನ್ ಮಾಡಿ 1 ದಿನದಲ್ಲಿ ರಿಟರ್ನ್ ಆಗ್ಬೇಕು, ಇಲ್ಲ ಅಂದ್ರೆ ಪ್ರತಿ ದಿನಕ್ಕೂ 100 ರೂಪೀಸ್ ಫೈನ್ ಕೊಡ್ಬೇಕು ಅಂತಿದೆ. ನಾನು ಅವ್ರಿಗೆ ಅದೇ ಕೇಳಿದೆ, ಮೇಡಮ್ ಫೈನ್ ಸಮೇತ ನನಗೆ ದುಡ್ಡು ಬರಬೇಕು ಅಂತ ಹೇಳಿದಾಗ, ಇಲ್ಲ ನಿಮ್ಗೆ ಯಾವುದೇ ರೀತಿ ಫೈನ್ ಬರಲ್ಲ, ಅದು ಎಲ್ಲಿ ಹೋಗಿದೆ, ಯಾರ ಹತ್ರ ಎಲ್ಲಿ ಸ್ಟ್ರಕ್ ಆಗಿದೆ ಅಮೌಂಟ್ ಅಂತ ನಾವು ಮೊದಲು ತಿಳ್ಕೋಬೇಕು, ಆಮೇಲೆ ಫೈನ್ ವಿಚಾರ ಅಂತೆ. ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂತೆ ಬ್ಯಾಂಕ್ ಅವ್ರಿಗೆಲ್ಲ. HDFC ಬ್ಯಾಂಕ್ ಹೋಗಿದ್ದೆ ಇವತ್ತು ನಾನು ಆರ್ ಟಿ ನಗರ್ ಬ್ಯಾಂಕ್ಗೆ. ಆರ್ ಟಿ ನಗರ್ ಬ್ಯಾಂಕ್ ಹೋದಾಗ ಅವ್ರು ಎಲ್ಲಾರನು ವಿಚಾರಿಸಿದಾಗ ಈ ರೀತಿ ಹೊರಗೆ ಬಂದಿದೆ. ಅದೆಲ್ಲ ರೆಕಾರ್ಡ್ಸ್ ಇದೆ ನನ್ನ ಹತ್ರ. ನಾನು ಯಾವಾಗ ಕಂಪ್ಲೇಂಟ್ ಮಾಡಿದೀನಿ, ಅದೇ ರೀತಿ ನಾನು ಯಾವತ್ತು ಹೇಳಿದ್ರು ಅವ್ರು ಬರಕ್ಕೆ 1 ತಿಂಗಳು ಹೇಳಿದ್ರು. ಫಸ್ಟ್ 1 ತಿಂಗಳು ಬಿಟ್ಟು ಹೋದಾಗ 45 ಡೇಸ್ ಟು 90 ಡೇಸ್ ಬೇಕಂತ ಹೇಳಿದ್ರು. ಓಕೆ ಮೇಡಮ್ ಅವಾಗ್ಲೂ ಬರ್ತೀನಿ, ನಾನು ಇದನ್ನ ಬಿಡಲ್ಲ ಅಂತ ಹೇಳಿದೆ. ಅವ್ರು ಹೇಳಿರೋದು ಏನ್ ಗೊತ್ತಾ, ಫಸ್ಟ್ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಗೆ, 4-5 ದಿನ ಆಯ್ತಂತೆ ಅದೇನೋ ರಿಪ್ಲೈ ಬಂದಿದೆ ಅಂತೆ. ಬಟ್ ಅದಕ್ಕೆ ರೆಸ್ಪಾಂಡೇ ಮಾಡಿಲ್ಲ ಇವರು. ಫಸ್ಟ್ ಎಷ್ಟು ಬೇಜವಾಬ್ದಾರಿಯಿಂದ ಇದಾರೆ ನೋಡಿ. ಅದಕ್ಕೆ ಹೇಳ್ತೀನಿ, ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರಿ. ಯಾಕಂದ್ರೆ ಇವಾಗ ನಾನು 3,000 ಮಾಡಿದೀನಿ, ಈಗ ನಂತರ 3,000 ಅವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದೀನಿ, ಅವ್ರಿಗೆ ಬಂದಿಲ್ಲ. ಓಕೆ, ಅವರು ಕಂಟಿನ್ಯೂಸ್ ಆಗಿ ನನ್ನ ಕಾಲ್ ಮಾಡಿ, ಇಲ್ಲ ನಂಗೆ ಕಳಿಸು ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಕಳ್ಸೋದು? ಈಗ 3,000 ಓಕೆ, 10,000 20,000 ಎಮರ್ಜೆನ್ಸಿ ಇರುತ್ತೆ, ನಾವು ಯಾರಿಗೂ ಕಳ್ಸಿರ್ತೀವಿ, ಇಲ್ಲಾಂದ್ರೆ ಬೇರೆಯವರಿಂದ ಕಳ್ಸ್ಕೊಂಡಿರ್ತೀವಿ. ಅದು ಸ್ಟ್ರಕ್ ಆಗ್ಬಿಟ್ರೆ ನಮ್ಗೆ ಆ ದುಡ್ಡನ್ನ ತಂದು ಕೊಡೋರು ಯಾರು? ಎಮರ್ಜೆನ್ಸಿ ಟೈಮ್ಗೆ ನಾನು ಹೇಳ್ತಾ ಇರೋದು. ಏನೋ ಹಾಸ್ಪಿಟಲ್ಗೆ ಹೋಗಿದ್ರು, ಆ ಟೈಮ್ಗೆ ಬರೋದು ಎಲ್ಲಿಂದ? ಈ ರೀತಿ ಮೋಸ ಮಾಡಿದ್ರೆ ನಾನು ಅನ್ಕೊಂಡಿರೋ ಪ್ರಕಾರ, ನಾನು ಹೇಳ್ದೆ ಅವ್ರಿಗೆ, ಮೇಡಮ್ ನಾನು ಅನ್ಕೊಂಡಿರೋ ಪ್ರಕಾರ 7 ದಿನದಿಂದ 15 ದಿನದಲ್ಲಿ ಬರಬೇಕು RBI ರೂಲ್ಸ್ ಪ್ರಕಾರ ಅಂತ ಹೇಳಿದಕ್ಕೆ,
ಇಲ್ಲ ಆ ತರ ರೂಲ್ಸ್ ಏನಿಲ್ಲ. 45ರಿಂದ 90 ದಿನ ಇದೆ ಅಂತ ಹೇಳ್ಬಿಟ್ಟು ಅದು ರೆಕಾರ್ಡ್ ಕೂಡ ಇದೆ. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಇವಾಗ ಹಾಕ್ತೀನಿ, ಎಲ್ಲಾನು ಕೇಳಿ. ಎಷ್ಟು ಉಡಾಪೆ ಉತ್ತರಗಳನ್ನ ಕೊಡ್ತಾರೆ ಅಂದ್ರೆ, ಆ ಮೇಡಮ್ ಬಂದ್ಬಿಟ್ಟು ನನಗೆ ಕೂತ್ಕೋ ಅಂತ ಕೂಡ ಹೇಳಿಲ್ಲ. 10-15 ನಿಮಿಷ ನಿಂತ್ಕೊಂಡ್ಮೇಲೆ ಇನ್ನೊಬ್ರು ಬಂದು ಹೇಳಿದ್ರು, ಕೂತ್ಕೊಳ್ಳಿ ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡ್ತಾ ಇದಾರೆ. ನಾನ್ ಬಿಡಲ್ಲ, ಇದನ್ನ ಫಾಲೋ ಅಪ್ ಮಾಡ್ತೀನಿ. ನೀವ್ ಯಾರೆಲ್ಲ ದುಡ್ಡು ಕಳಿಸ್ತೀರಾ ಹುಷಾರಾಗಿ ಕಳಿಸಿ. ಯಾರಿಗೆ ಆದ್ರೂ ಕೂಡ ದುಡ್ಡು ಕಳ್ಸಕ್ಕೂ ಮುಂಚೆ ಹುಷಾರಾಗಿರಿ. ಅದನ್ನ ನೋಡಿ, ಈಗ ಫಾಲೋ ಅಪ್ ಮಾಡ್ಬೇಕು. ನಾನು ಟೋಟಲ್ ಆಗಿ ಇನ್ನು ಅಂದ್ರೆ ಅಂದ್ರೆ 45 ಡೇಸ್ ಟು 90 ಡೇಸ್ ಅಂದ್ರೆ 5 ತಿಂಗಳನ್ನ 6 ತಿಂಗಳಾಗುತ್ತೆ ನಾನು ಕಳಿಸಿ. 5 ತಿಂಗಳಾಗತ್ತೆ ಕಳಿಸಿ. 3,000 ರೂಪಾಯಿ 5 ತಿಂಗಳಂತ 5 ತಿಂಗಳವರೆಗೂ ನಾನು ಫಾಲೋ ಅಪ್ ಮಾಡ್ಕೊಂಡಿರಕ್ಕಾಗತ್ತಾ? ಈಗ 3,000 ಇದೆ, ನಾನು ಒಂದ್ ಸ್ವಲ್ಪ ಕಾಸ್ಟ್ಲಿ ಅಮೌಂಟ್ ನಾನು ಫಾಲೋ ಅಪ್ ಮಾಡ್ತೀನಿ. 500 1000 ಆಗಿದ್ರೆ ಹೋಗ್ಲಿ ಬಿಡು ಅಂತೇಳಿ ಅನ್ನೋ ಚಾನ್ಸ್ ಕೂಡ ಇರುತ್ತೆ. ಇದರಿಂದ ಅವ್ರಿಗೆ ಲಾಭ ಆಗತ್ತೆ. ಈ ತರ ಬ್ಯಾಂಕ್ಗಳು ಲೂಟಿ ಮಾಡ್ತಾ ಇದಾವೆ. ಇದೇ ತರ ತುಂಬಾ ಆಗಿದೆ. ನಮ್ಮ ಫ್ರೆಂಡ್ಗೂ ರೀಸೆಂಟ್ ಆಗಿ ಆಯ್ತು. ಬೇರೆ ಬ್ಯಾಂಕ್ ಅವ್ರದ್ದು ಏನಾಗಿತ್ತು ಅಂದ್ರೆ, ಅವರು ಗೊತ್ತಿಲ್ಲದೆ ಬೇರೆಯವ್ರ ಅಕೌಂಟ್ ಕಳಿಸ್ಬಿಟ್ಟಿದ್ರು. ನಾನೇನ್ ಮಾಡಿದೀನಿ ಇಲ್ಲಿ? ನಂದೇನ್ ತಪ್ಪಿದೆ? ನಾನು ಸ್ಕ್ಯಾನ್ ಕೋಡ್ ಅಲ್ಲೇ ಮಾಡಿದ್ದಲ್ಲ. ಸ್ಕ್ಯಾನ್ ಕೋಡ್ ಸ್ಕ್ಯಾನ್ ಮಾಡಿ ನಾನು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಾಗ ಅವ್ರಿಗೆ ತೋರಿಸಿದೀನಿ. ಅವ್ರಿಗೆ ಹೋಗಿಲ್ಲ ಅಂತ. ಇದ್ರಲ್ಲಿ ಯಾರು ತಪ್ಪು? ಓಕೆ, ಸರ್ವರ್ ಇಶ್ಯೂ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ, ಓಕೆ ಅನ್ಬೋದು. 1 ದಿನ ಆಯ್ತು, 2 ದಿನ ಆಯ್ತು, 3 ತಿಂಗಳಾಯ್ತು ನಾನು ಇವತ್ತಿಗೆ ಟ್ರಾನ್ಸಾಕ್ಷನ್ ಮಾಡಿ. 3,000ಕ್ಕೆ ಯಾರು ಈಗ ಬಡ್ಡಿ ಅಥವಾ ಬಡ್ಡಿನೇ ಬೇಡ, ಏನೂ ಬೇಡ, ನಮ್ ದುಡ್ಡನ್ನ ಯಾರು ಹಾಕೊಡ್ತಾರೆ? ಇವಾಗ ನನಗೆ ಇಮಿಡಿಯೇಟ್ ಆಗಿ ನಂಗೆ ದುಡ್ಡು ಬೇಕು, ಯಾರು ಕೊಡ್ತಾರೆ? ಕೊಡಲ್ಲ. ಈ ರೀತಿ ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ನೀವು ಹುಷಾರಾಗಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿರಿ. ಏನಾದ್ರು ರಾಂಗ್ ಟ್ರಾನ್ಸಾಕ್ಷನ್ ಆದ್ರೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟರು ಅವರು ಬೇಜವಾಬ್ದಾರಿ ತಂದಿಂದ ಏನ್ ಮಾತಾಡ್ತಾರೆ. ಅದೇ ರೀತಿ ಇವಾಗ ಆಗಲ್ಲ, ಅವಾಗ ಆಗಲ್ಲ, 45 ಡೇಸ್ ಬೇಕು, 90 ಡೇಸ್ ಬೇಕು ಅಂತೇಳಿ ಈ ರೀತಿನೇ ಹೇಳ್ತಾರೆ. ಓಕೆ, ನನಗೆ ಅಲ್ಲಿ ನಿಮ್ಗೆ ಸ್ಕ್ರೀನ್ಶಾಟ್ ಆಗ್ತಾ ಇದೆ ನೋಡಿ. ಇವಾಗ ಗೂಗಲ್ ಅಲ್ಲಿ ಇದು ಮಾಡಿರೋದು, ಟ್ರಾನ್ಸಾಕ್ಷನ್ ಆಗಿ 1 ದಿನ ಆದ್ಮೇಲೆ ನಮ್ಗೆ ಏನಾದ್ರು ರಿಫಂಡ್ ಆಗ್ಲಿಲ್ಲ ಅಂದ್ರೆ ದಿನಕ್ಕೆ 100 ರೂಪಾಯಿ ಫೈನ್ ಹಾಕಿ ಕೊಡ್ಬೇಕು. ಆ ಮೇಡಮ್ ನ ಕೇಳಿದಾಗ ನಾನು ಯಾವುದೇ ರೀತಿ ಫೈನ್ ಹಾಕಿ ಕೊಡಲ್ಲ, ಯಾವುದೇ ರೀತಿ ಫೈನ್ ಬರಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಇದು ಬೇರೆ, ಇದು ನಾನು ನಿಮ್ಮ ಅದೇ ಮ್ಯಾಂಡೇಟ್ ಕಡೆಯಿಂದ ರಿಪ್ಲೈ ಬಂದಿದೆ, ನೀನು ಇನ್ನೂ ರಿಪ್ಲೈ ಮಾಡಿಲ್ಲ. ಯಾರಿಗೆ? ಸರ್ ಹೇಳು, ಅಕೌಂಟ್ ನಂಬರು ಮೇಲ್ ಹಾಕಿದ್ದಾರೆ, ನೀನು ರಿಪ್ಲೈ ಮಾಡಬೇಕು. ಇಲ್ಲ, ನನಗೆ ಒಂದ್ ಹೇಳಿ ಮೇಡಮ್, ಇದು ಎಷ್ಟು ದಿನದಲ್ಲಿ ಬರಬೇಕು? ರೂಲ್ಸ್ ಏನಿದೆ? 45 ಡೇಸ್ ರೂಲ್ಸ್ ಇರೋದೇ 45, ನಾಟ್ 90 ಡೇಸ್ ವರೆಗೂ ಇರುತ್ತೆ. ಅಂದ್ರೆ ರೂಲ್ಸ್ ಇರೋದು ಹಂಗೇನಾ? ಹಂಗೇನೆ. 7 ಡೇಸ್ ಟ್ರಾನ್ಸಾಕ್ಷನ್ ಅಂತ ಫ್ರಾಡ್ ಆಗಿಲ್ಲ ಇಲ್ಲಿ. ರಾಂಗ್ ಟ್ರಾನ್ಸಾಕ್ಷನ್ ರಾಂಗು ಆಗಿಲ್ಲ ಮೇಡಮ್. ರಾಂಗ್ ಟ್ರಾನ್ಸಾಕ್ಷನ್, ಫ್ರಾಡಲೆಂಟ್ ಟ್ರಾನ್ಸಾಕ್ಷನ್, ಇನ್ನೊಬ್ರಿಗೆ ಕಳ್ಸಿಬಿಟ್ಟು ಅವ್ರಿಗೆ ದುಡ್ಡು ಬಂದಿಲ್ಲ, ಥರ್ಡ್ ಪಾರ್ಟಿಗೆ ಕಳ್ಸಿಬಿಟ್ಟು ರಿಸೀವ್ ಅವ್ರಿಗೂ ಬಂದಿಲ್ಲ, ಇವ್ರಿಗೂ ಬಂದಿಲ್ಲ. ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಮೇಲೆ 45 ಡೇಸ್ 90 ಡೇಸ್ ಬೇಕಾ? ನಾನು ಟ್ರಾನ್ಸಾಕ್ಷನ್ ಮಾಡಿ 3 ಮಂತ್ಸ್ ಆಯ್ತಲ್ಲ, ವಿತ್ ಪೆನಾಲ್ಟಿ ಬರುತ್ತಲ್ಲ ಅದು. ನೀವು ರಿಕ್ವೆಸ್ಟ್ ಕೊಟ್ಟಿರೋದೇ 1 ತಿಂಗಳೇ ಆಗಿರೋದು. ಹೌದು, 1 ತಿಂಗಳಾಗಿರೋದು. ಮಾಡಿರೋದು 3 ತಿಂಗಳು. ನಾನು ಫೋನ್ ಪೇ ದಲ್ಲೆಲ್ಲ ಟ್ರೈ ಮಾಡಿದ್ದೀನಿ ಆಲ್ರೆಡಿ. ಫೋನ್ ಪೇ ಇಂದಾನೆ ಕಳ್ಸಿರೋದು. ಅವರು ಬ್ಯಾಂಕಿಗೆ ಹೋಗಿ ಅಂದ್ಮೇಲೆ 1 ಮಂತ್, ಅವರು 1 ಮಂತ್ ಬೇಕು ಅಂದ್ರೆ ಫಸ್ಟ್ 1 ಮಂತ್ ವೇಟ್ ಮಾಡಿ ನಾನು ಇಲ್ಲಿ ಬಂದಿರೋದು. ಇಲ್ಲ, ಹಂಗಲ್ಲ. ಇಲ್ಲ ಸರ್, ಇಲ್ಲ, ನಾನು ಅನ್ಕೊಂಡಿರೋ ಪ್ರಕಾರ, ನಂಗೆ ಗೊತ್ತಿರೋ ಪ್ರಕಾರ 7 ಡೇಸ್ ಟು 15 ಡೇಸ್ ಅಲ್ಲಿ ರಿಪ್ಲೈ ಬರಬೇಕು ಮೇಡಮ್. ಇಲ್ಲ ಸರ್, ನಾನು 10 ವರ್ಷ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೂ ಒಂದ್ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. 7 to 10 ಡೇಸ್ ಅಲ್ಲ, ಅದು ಬೇರೆ ಕೇಸಸ್. ಓಕೆ, ಅಂದ್ರೆ ಇವಾಗ ನನಗೆ ಇದು ಬೇರೆ ಬ್ಯಾಂಕು ಆಗಿತ್ತು, ಇದು ಸೆಕೆಂಡ್ ಟೈಮ್. ವಿತ್ ಪೆನಾಲ್ಟಿ ಬರ್ಬೇಕಲ್ಲ ನನಗೆ ಇದು? ಪೆನಾಲಿಟಿ ಎಲ್ಲ ಅದು ಇಲ್ಲ ಸರ್, ಪೆನಾಲಿಟಿ ಜೊತೆಗೆ ಬರಲ್ಲ. ಓಕೆ ಮೇಡಮ್, ಪೆನಾಲಿಟಿ ಎಲ್ಲ ಹೆಂಗ್ ಬರುತ್ತೆ? ಹೌದು, ನನ್ನ ದುಡ್ಡು ಸ್ಟಕ್ ಆಗಿದೆಯಲ್ಲ ಈಗ. ನಮ್ಮ ಹತ್ರ ಇಲ್ಲ, ಬೇರೆ ನೀವು ಕಳ್ಸಿರೋದು ಅವ್ನ ಬ್ಯಾಂಕ್ ಅಲ್ಲಿ ಇದ್ರೆ. ನಿಮ್ ಕಡೆ ತಪ್ಪಿಲ್ಲ ಅಂದ್ರೆ ಏನು ಬರಲ್ಲ, ನಂಗೂ ಗೊತ್ತಾಯ್ತು. ನಿಮ್ ಕಡೆ ಇತ್ತು ಅಂದ್ರೆ ಇವಾಗ ದುಡ್ಡು ಎಲ್ಲಿ ಪಾರ್ಕ್ ಆಗಿದೆ ಅಂತ ನಾವು ಕಂಡು ಹಿಡಿಬೇಕಲ್ವಾ? ಅದೇ ಮೇಡಮ್, ಅಲ್ಲ 45 ಡೇಸ್ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ 3 ಮಂತ್ಸ್ ವರೆಗೂ ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾರಾದ್ರೂ ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ಹುಷಾರಾಗಿ ಟ್ರಾನ್ಸಾಕ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಾನು ಟ್ರಾನ್ಸಾಕ್ಷನ್ ಇದೆ ನಂತರ ಏನಾಯ್ತು ಅಂತ ಹೇಳ್ಬಿಟ್ಟು ಫೈನಲ್ ಅಲ್ಲಿ 90 ಡೇಸ್ ವರೆಗೂ ವೇಟ್ ಮಾಡಿ, ಫಾಲೋ ಅಪ್ ಮಾಡಿ. ನಾನು ಬಿಡಲ್ಲ ಇದನ್ನ, ಎಲ್ಲಿವರೆಗೂ ಹೋಗುತ್ತೋ RBIಗೂ ನಾನು ಕಂಪ್ಲೇಂಟ್ ಮಾಡ್ತೀನಿ. ಇದನ್ನ ಆದಷ್ಟು ಬೇಗ RBI ಕಂಪ್ಲೇಂಟ್ ಮಾಡ್ತೀನಿ. ಈ ಬ್ಯಾಂಕ್ಗಳ ವಿರುದ್ಧ ಎಷ್ಟು ಮೋಸ ಮಾಡ್ತಾ ಇದ್ರೆ, ಒಂದೊಂದು ಬ್ಯಾಂಕು ಒಂದೊಂದು ಡಿಫ್ರೆಂಟ್ ರೂಲ್ಸ್ ನ ಫಾಲೋ ಮಾಡ್ತಾ ಇದಾವೆ. ರೂಲ್ಸ್ ನ ಯಾರು ಫಾಲೋ ಮಾಡ್ತಾ ಇಲ್ಲ. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೇನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳಿಸ್ತೀನಿ. ಹುಷಾರಾಗಿರಿ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕೂ ಮುಂಚೆ ಅಂತ ತಿಳಿಸ್ತಾ, ಈ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ತಿಳಿಸಿ. ಅದೇ ರೀತಿ ನಿಮಗೂ ಇದು ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿ ಬೇರೆಯವ್ರಿಗೂ ಶೇರ್ ಮಾಡಿ, ಇದರಿಂದ ಬೇರೆಯವ್ರಿಗೂ ಗೊತ್ತಾಗ್ಲಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.